ನಮಸ್ಕಾರ. ಎಲ್ರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಬೇಗೂರು. ಈ ಗುಡ್ಡದಲ್ಲಿ ಈ ಗುಡ್ಡ ಮುಂಚೆ ಒಂದು ನೀಲಗಿರಿ ತೋಪಾಗಿ ಇದ್ದಿದ್ದಂಥ ಜಾಗವನ್ನು ನಾವು ಇಡೀ ಊರಿನವರೆಲ್ಲರೂ ಸೇರಿ ಒಂದು ಆಂಜನೇಯ ಸ್ವಾಮಿ ಗುಡಿ ನಮ್ಮ ಊರಲ್ಲಿ ಇರಲಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಬಹುಶಃ ಒಂದು 5 ವರ್ಷ ಆಗಿರ್ಬೋದು. 5 ವರ್ಷದಿಂದ ಸತತವಾಗಿ ನಾವು ಹನುಮ ಜಯಂತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ಪ್ರತಿ ವಾರನೂ ಪ್ರತಿನಿತ್ಯ ಪೂಜೆಗಳೂ ನಡೀತಾ ಇದೆ. ಪ್ರತಿ ವಾರನೂ ವಿಶೇಷವಾಗಿ ಪೂಜಾ ಕಾರ್ಯಗಳು ನಡೀತಾ ಇದೆ. ವಿಶೇಷವಾಗಿ ವರ್ಷಕ್ಕೊಂದು ಸಾರಿ ಹನುಮ ಜಯಂತಿ ದಿನ ಇಡೀ ಊರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳು ಬಂದು ಇಲ್ಲಿ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಹನುಮನ ಅನುಗ್ರಹವನ್ನು ಎಲ್ಲರೂ ಪಡೆಯತಕ್ಕಂಥ ಎಲ್ರಿಗೂ ಸಿಗ್ತಕ್ಕಂಥ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ನಮ್ಮ ಊರಿನವರು ಪ್ರತಿ ಮನೆಯವರು ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಪವಿತ್ರವಾದ ಜಾಗದಲ್ಲಿ ಕಟ್ಟಿರೋದು ಒಂದು ವಿಶೇಷ. ಅದು ತಮ್ಮೇಗೌಡರು ಭಾಳ ಒಂದು ನೇತೃತ್ವನ ತಗೊಂಡು ನಾವು ಸಹ ಒಂದು ಇದಷ್ಟು ಸಹಾಯ ಮಾಡಿರ್ಬೋದು. ಸೊ ಭಾಳ ಅದ್ಭುತವಾದ ಜಾಗದಲ್ಲಿ ಕಟ್ಟಿದ್ದಾರೆ ವಿಶೇಷವಾಗಿ. ಇಲ್ಲಾಂದರೆ ಈ ಗುಡ್ಡನ ಜನ ಬಹುಶಃ ಮುಂದೆ ಕಬಳಿಸ್ಕೊಂಡು ಇದು ನೆಲಸಮ ಆಗಿಬಿಡ್ತಾ ಇತ್ತು. ಅಂಥದ್ರಲ್ಲಿ ಅದ್ಭುತವಾಗಿ ಹನುಮಂತನ ಒಂದು ವಿಗ್ರಹ ಬಂದಿದೆ. ಇದು ಭಾಳ ಖುಷಿಯಂಥ ಸಂದರ್ಭ. ಇಡೀ ಬೇಗೂರಿಗಲ್ಲ, ಇಡೀ ನಮ್ಮ ದೇಶಕ್ಕೆ ಇದು ಒಂದು ಮಾರ್ಗದರ್ಶನ ಅಂತ ಅಂದ್ಕೊಳ್ತೀನಿ. ಸರ್, ಈಗ ನಾಡಿನ ಭಾಳ ಶೃಂಗಾರವಾಗಿ ಅಲಂಕಾರ ಮಾಡಿದರು ಹನುಮಂತನ ನೋಡ್ತಾ ಇದ್ದರೆ ಹನುಮಂತ ನಿಜವಾಗ್ಲೂ ತಾನಾಗೆ ಬಂದಲ್ಲಿ ನಿಂತಿದ್ದಾನೆ ಅನ್ನೋ ಒಂದು ಅನುಭವ ಬಂತು. ಸೊ ಒಂಥರ ಶಕ್ತಿ ಬಂತು, ಮೈಗೆಲ್ಲ ಒಂಥರ ಒಳ್ಳೆಯ ಅನುಭವ ಆಯಿತು. ಮನಸ್ಸಿಗೆ ಮೈಗೆಲ್ಲ ಒಂದು ಅನುಭವ ಆಯಿತು. ಹನುಮಂತನಲ್ಲಿರೋ ಶಕ್ತಿ ಎಲ್ಲರಿಗೂ ಬರಲಿ. ಎಲ್ಲರೂ ಹನುಮಂತನ ಒಂದು ಪ್ರಾರ್ಥನೆಯಲ್ಲಿ ಹನುಮಂತನ ನೆನೆಸ್ಕೊಂಡು ಎಲ್ಲರೂ ಬಾಳಲಿ ಅಂತ ನಾನು ಆಸೆ ಪಡ್ತೀನಿ. ಮತ್ತು ಹನುಮಂತನನ್ನು ಬೇಡ್ಕೊಂಡೆ, ಪ್ರಪಂಚದಲ್ಲಿ ನಡೀತಾ ಇರೋ ಯುದ್ಧಗಳನ್ನೆಲ್ಲ ನೀನೇ ನಿಲ್ಲಿಸಪ್ಪ, ಹೋಗಿ ಆ ಏರೋಪ್ಲೇನ್ಗಳನ್ನೆಲ್ಲ ಹಿಡಿದು ಸಮುದ್ರಕ್ಕೆ ತಳ್ಳಪ್ಪ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಆನಂದ್ ಕುಮಾರ್ ಅಂತ. ನಾನು ಹೃದ್ರೋಗ ತಜ್ಞ. ಥ್ಯಾಂಕ್ ಯು ಸರ್.